ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಹಿತಿ ಪರಿಚಯ ಉತ್ತಂಗಿ ಚೆನ್ನಪ್ಪನವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಉತ್ತಂಗಿ ಚೆನ್ನಪ್ಪನವರು 28 ಅಕ್ಟೋಬರ್ 1881 ಧಾರವಾಡದಲ್ಲಿ ಜನಿಸ್ತಾರೆ. ಇವರ ಪೂರ್ವಜರು ಮೂಲತಃ ಬಳ್ಳಾರಿ ಜಿಲ್ಲೆಯ ಹೂವಿನ ಅಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದವರು ಅಂತ ಹೇಳಲಾಗುತ್ತೆ. ಚೆನ್ನಪ್ಪನವರು ಧಾರವಾಡದ ಬಾಸೆಲ್ ಮಿಷನ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮಂಗಳೂರಿನ ಕ್ರೈಸ್ತ ದೈವಜ್ಞ ಶಾಲೆಯಲ್ಲಿ ಕ್ರೈಸ್ತ ಧರ್ಮ ಉಪದೇಶ ತರಬೇತಿಯನ್ನು ಪಡೆದು ಆನಂತರ ಇವರು ಹುಬ್ಬಳ್ಳಿಯಲ್ಲಿ ಧರ್ಮೋಪದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ ದೇಶದ ರೆವರೆಂಡ್ ಊರ್ನರ್ ಅವರ ಸಲಹೆಯಂತೆ ಸರ್ವಜ್ಞನ ವಚನಗಳ ಸಂಗ್ರಹ ಮತ್ತು ಪರಿಷ್ಕರಣೆಯನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಉತ್ತಂಗಿ ಚೆನ್ನಪ್ಪನವರು ತಮ್ಮನ್ನು ತಾವು ತಿರುಳುಗನ್ನಡದ ತಿರುಕ ಅಂತ ಹೇಳಿ ಕರ್ಕೊಂಡಿದ್ದಾರೆ. ತಿರುಳುಗನ್ನಡದ ತಿರುಕ ಅಂತ ಯಾರನ್ನು ಕರೀತಾರೆ ಅಂದರೆ ಉತ್ತಂಗಿ ಚೆನ್ನಪ್ಪ ಅಂತ ಹೇಳಬೇಕಾಗುತ್ತೆ. ಹುಬ್ಬಳ್ಳಿ ಪುರಜನರು ಕನ್ನಡ ಕಾವ್ಯ ವಿಮರ್ಶೆಯ ಮಾರ್ಗದರ್ಶಕರಾದ ಶ್ರೀಮಾನ್ ಚೆನ್ನಪ್ಪ ಉತ್ತಂಗಿ ಇವರ ಶತಾಬ್ದಿ ಪೂರ್ತಿಯು ಕಾಣಿಕೆ ಎಂಬ ಪ್ರಶಸ್ತಿ ಗ್ರಂಥವನ್ನು ಪ್ರಕಟಿಸಲಾಗಿದೆ. ಶತಾಬ್ದಿ ಪೂರ್ತಿಯ ಕಾಣಿಕೆ ಅನ್ನುವಂತಹ ಒಂದು ಪ್ರಶಸ್ತಿ ಗ್ರಂಥ. ಸರ್ವಜ್ಞನ ವಚನಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಮಗ್ರವಾಗಿ ಸಂಪಾದಿಸಿ ಪ್ರಕಟಿಸಿದ ಕೀರ್ತಿ ಉತ್ತಂಗಿ ಚೆನ್ನಪ್ಪನವರಿಗೆ ಸಲ್ಲುತ್ತೆ. ಮತ್ತು ಇವರ ಒಂದು ವೀರಶೈವ ಧರ್ಮ ಕುರಿತು ಬರೆದಂತಹ ಕೃತಿಗಳನ್ನ ನೋಡೋದಾದರೆ ಬಸವೇಶ್ವರನು ಕರ್ನಾಟಕದ ಅಭ್ಯುದಯ ಅಂತ ಹೇಳಿ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಗಗಳು ಕಾಲಾಂತರದಲ್ಲಿ ಸಾವಿರಾರು ಜಾತಿಗಳಾಗಿ ಪರ್ಯಾವಸನ ಹೊಂದಿದ ಐತಿಹಾಸಿಕ ನಿರೂಪಣೆ ಈ ಗ್ರಂಥದಲ್ಲಿದೆ. ಬಸವೇಶ್ವರನು ಅಸ್ಪೃಶ್ಯರ ಉದ್ಧಾರವು ಅಂತ ಮತ್ತೊಂದು ಗ್ರಂಥ. ಇದು ಅಸ್ಪೃಶ್ಯತೆಯ ನಿವಾರಣೆ ಮಾಡುವ ಉದ್ದೇಶದಿಂದ ರಚಿಸಿದ ಗ್ರಂಥ ಅಂತ ಹೇಳ್ಬೋದು. ಅನುಭವ ಮಂಟಪದ ಐತಿಹಾಸಿಕತೆ, ಲಿಂಗಾಯತ ಧರ್ಮ ಮತ್ತು ಕ್ರೈಸ್ತ ಧರ್ಮ, ಹಾಗೆ ಅನುಭವ ಮಂಟಪ ದ ಆರ್ಟ್ ಆಫ್ ಶೈವಿಸಮ್ ಅನ್ನುವಂಥದ್ದು ಮತ್ತೊಂದು ಕೃತಿಯನ್ನು ಇವರು ರಚಿಸಿದ್ದಾರೆ. ಹಾಗೆ ಹಿಂದೂ ಧರ್ಮ ಕುರಿತು ಕೃತಿಗಳನ್ನು ಕೂಡ ರಚನೆ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ. ಹಿಂದೂ ಸಮಾಜದ ಹಿತಚಿಂತಕ ಅಂತ ಕೂಡ ಹೇಳಲಾಗುತ್ತೆ. ಕ್ರೈಸ್ತ ಧರ್ಮವನ್ನು ಕುರಿತು ಕೂಡ ರಚಿಸಿದ್ದಾರೆ. ಬನಾರಸಕ್ಕೆ ಬೆತ್ಲಹೇಮ್ನ ವಿನಂತಿ, ನಾರಾಯಣ ವಾಮನ ತಿಲಕ, ಸಾಧು ಸುಂದರ ಸಿಂಗರ ಅನುಭವ ಸಾರ, ಪೂಜ್ಯ ಉತ್ತಂಗಿಯವರ ಜೀವನ ಚರಿತೆ, ಮೃತ್ಯುಂಜಯ. ಇದು ತಮ್ಮ ಸುದೀರ್ಘ ಬಾಳಿನ ಆತ್ಮಕಥನವನ್ನು ಕೇವಲ 27 ಪುಟಗಳಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದು ಮೃತ್ಯುಂಜಯ ಅನ್ನುವಂಥ ಕೃತಿ. ಹಾಗೇನೇ ಇವರ ಗ್ರಂಥ ಸಂಪಾದನೆಗಳನ್ನು ನಾವು ನೋಡೋದಾದರೆ ಸರ್ವಜ್ಞನ ವಚನಗಳು, ಮೊಳಿಗೆ ಮಾರಯ್ಯ ಮತ್ತು ರಾಣಿ ಮಹಾದೇವಿಯ ವಚನಗಳು, ಸಿದ್ದರಾಮ ಸಾಹಿತ್ಯ ಸಂಗ್ರಹ, ಆದಯ್ಯನ ವಚನಗಳು, ಇವುಗಳನ್ನು ಕೂಡ ಇವರು ರಚಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಭಗವದ್ಗೀತಾ ಪದಪ್ರಯೋಗ ಕೋಶ ಅನ್ನುವಂತಹ ಒಂದು ಪದಕೋಶವನ್ನು ಕೂಡ ಇವರು ರಚಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ಅದು ಪ್ರಕಟವಾಗಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಉತ್ತಂಗಿ ಚೆನ್ನಪ್ಪನವರು 1924ರಲ್ಲಿ ಸರ್ವಜ್ಞನ ವಚನಗಳನ್ನು ಸಂಪಾದಿಸ್ತಾರೆ. ಇದರಲ್ಲಿ 7 ಓಲೆ ಪ್ರತಿಗಳು, 9 ಮುದ್ರಿತ ಪ್ರತಿಗಳ ಸಹಾಯದಿಂದ ಈ ಕೃತಿಯನ್ನು ಇವರು ಸಂಪಾದಿಸಿದ್ದಾರೆ. ಇದು ತ್ರಿಪದಿಗಳ ಸಂಕಲನವಾಗಿದೆ. 1928 ವಚನಗಳು ಇದರಲ್ಲಿವೆ. ಈ ಸಂಕಲನಕ್ಕೆ ಪಗು ಅಳಕಟ್ಟಿಯವರು ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. ಉತ್ತಂಗಿ ಚೆನ್ನಪ್ಪನವರು ಈ ಸಂಕಲನಕ್ಕೆ 107 ಪುಟಗಳ ದೀರ್ಘ ಉಪೋದ್ಘಾತವನ್ನು ಬರೆದಿದ್ದಾರೆ. ಈ ಕೃತಿಯು ಗ್ರಂಥಕರ್ತನ ನುಡಿ, ಪ್ರಸ್ತಾವನೆ, ವಿಷಯ ಸೂಚಿ, ವಿಷಯಾನುಕ್ರಮಣಿಕೆ, ಗ್ರಂಥ ಶುದ್ಧೀಕರಣ, ಆಧಾರ, ವಿಷಯ ವಿಭಜನೆ, ಪಾಠಾಂತರ, ಸಟಿಕ ತಾತ್ಪರ್ಯ ಸಹಿತ ವಿಶೇಷ ಟಿಪ್ಪಣಿ, ಪದ್ಯಾನುಕ್ರಮಣಿಕೆ, ಪರಿಶಿಷ್ಟ ಇತ್ಯಾದಿ ವಿಷಯಗಳನ್ನು ಇದು ಒಳಗೊಂಡಿದೆ. ಮಹಾರಾಷ್ಟ್ರಕ್ಕೆ ತುಕಾರಾಮ್, ತೆಲುಗುನಾಡಿಗೆ ವೇಮನ, ತಮಿಳಿನಲ್ಲಿ ಅವ್ವಾಯಿ, ಅರುಣಗಿರಿನಾಥನು ಇರುವಂತೆ ಸರ್ವಜ್ಞನು ಕರ್ನಾಟಕಕ್ಕೆ ಇರುವನು ಎಂಬ ಇ.ಪಿ. ರೈಸ್ ಅವರ ಹೇಳಿಕೆಯನ್ನು ಸಂಪಾದಕರು ಮುನ್ನುಡಿಯಲ್ಲಿ ಉದ್ಗರಿಸಿದ್ದಾರೆ. ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞನ ವಚನಗಳನ್ನು ಪಾರಮಾರ್ಥಿಕ ಪದ್ಯಗಳು, ನೈತಿಕ ಪದ್ಯಗಳು, ಲೌಕಿಕ ಪದ್ಯಗಳು ಅಂತ ಹೇಳಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞನ ವಚನಗಳು 32 ಪದ್ಧತಿಗಳಾಗಿ ವಿಂಗಡಿಸಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಮೊಳಿಗೆ ಮಾರಯ್ಯನ 818 ವಚನಗಳನ್ನು
ಮಹಾದೇವಿಯವರ 69 ವಚನಗಳನ್ನು ಸಂಗ್ರಹಿಸಿದ್ದಾರೆ. ಉತ್ತಂಗಿಯವರು 8 ತಾಳೆ ಗ್ರಂಥಗಳು ಮತ್ತು 4 ಮುದ್ರಿತ ಪುಸ್ತಕಗಳನ್ನು ಪರಿಶೀಲಿಸಿ ಆದಯನ 397 ವಚನಗಳನ್ನು ರಚಿಸಿ ಆದಯನ ವಚನಗಳ ಗ್ರಂಥವನ್ನು ಹೊರತಂದಿದ್ದಾರೆ. ಇವರು 1949ರಲ್ಲಿ ಕಲಬುರಗಿಯಲ್ಲಿ ನಡೆದ 32ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದರು. ಉತ್ತಂಗಿ ಚೆನ್ನಪ್ಪನವರ ಸಿದ್ದರಾಮ ಸಾಹಿತ್ಯ ಸಂಗ್ರಹ ಕೃತಿಗೆ ಮೈಸೂರು ಸರ್ಕಾರದ ದೇವರಾಜ್ ಬಹದ್ದೂರ್ ದತ್ತಿ ಬಹುಮಾನ ಲಭಿಸಿದೆ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಉತ್ತಂಗಿ ಚೆನ್ನಪ್ಪನವರ ಒಂದು ಪರಿಚಯ. ಧನ್ಯವಾದಗಳು.